ಎಸ್ ಸರ್ ಇಲ್ಲ ವಿಲ್ ಕಮ್ ಬ್ಯಾಕ್. ನಾನು ಸರ್ನ ಮಾತಾಡ್ಸಿಲ್ಲ ಆಗ್ಲಿದ್ದಲ್ಲೂ ಕೂಡ ಶಾಂತರಾಜು ಅವರೇ. ಈಗ ಎಸ್ ಸರ್, ಈಗ ಇವತ್ತು ಬೆಳಿಗ್ಗೆ ನಮ್ಮ ಎಂಪ್ಲಾಯಿ ಬ್ಯಾಂಕ್ಗೆ ಹೋದ್ರು ಸರ್, ವಾರಕ್ಕೆ 24,000 ರೂಪಾಯಿ ಡ್ರಾ ಮಾಡಬೇಕು, 12,000 ರೂಪಾಯಿ ಕೊಟ್ಟಿದ್ದಾರೆ. ಏನು ಮಾಡೋಣ? ಏನು ಮಾಡ್ತಾರೆ ಅವರು? ಸರಿ ಇಲ್ಲ ಈ ಬ್ಯಾಂಕ್ನವರು. ಅಲ್ಲಿ ಹೇಳಿದ್ದಾರೆ ಮೋದಿ ಅವರು 24,000 ಅಂತ, ಇವ್ರು ನೋಡಿದ್ರೆ 12,000 ಕೊಟ್ಟು ಕಳಿಸ್ತಾರೆ ಅಂತ. ಇಲ್ಲಿ ಮತ್ತೆ ಅಗೇನ್ ನೀವೇ ಶತ್ರುಗಳು. ಯಾಕೆ ನಿಮ್ಗೆ ಕ್ಯಾಶ್ ಫ್ಲೋ ಇಲ್ಲ? ನಿಮ್ಮ ಬ್ರಾಂಚ್ಗೆ ಕ್ಯಾಶ್ ಫ್ಲೋ ಇಲ್ಲ. ಖಂಡಿತ ಏನಂದ್ರೆ ಒಂದು ಮೇಡಮ್, ನಾವು ಒಂದು ವಿಷಯ ಇಲ್ಲಿ ಸ್ಪಷ್ಟಪಡಿಸ್ತೀನಿ. ಏನಂದರೆ ಮೋದಿ ಅವರು ತಂದಿರೋ ಸ್ಕೀಮ್ಗೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ. ಆ ಒಂದು ಸಮನ್ವಯವಾದ ಒಂದು ಅಪ್ರೋಚ್ ಇಲ್ಲಿಲ್ಲ. ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನು, ಯೂನಿಯನ್ಸು ಗೋಪ್ಯತೆ ನವಂಬರ್ 8 ತನಕ ನೀವು ಕಾಪಾಡಬೇಕಾಗಿತ್ತು. ಯಾಕೆಂದರೆ ತಕ್ಷಣ ಕನ್ವರ್ಟ್ ಮಾಡ್ಕೊಳ್ತಾರೆ ಅಂತ. ಅದಾದ ಮೇಲೆ ಈ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಶುಡ್ ಹ್ಯಾವ್ ಬಿನ್ ಲೆಫ್ಟ್ ಟು ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕಿಂಗ್ ಡಿಪಾರ್ಟ್ಮೆಂಟ್, ಯೂನಿಯನ್ಸು. ಬಹುಶಃ ನಾವು ಸಾಕಷ್ಟು ಸಲಹೆಗಳನ್ನು ಕೊಡ್ತಾ ಇದ್ವಿ, ನಮ್ಮನ್ನು ಇನ್ವಾಲ್ವ್ ಮಾಡ್ಕೊಂಡಿಲ್ಲ. ಇನ್ನೂ ಒಂದು ಹೇಳ್ತೀನಿ ಮೇಡಮ್, RBI ಇವತ್ತೊಂದು ದಿವಸ ಅವರು ಐವರಿ ಟವರಲ್ಲಿ ಬದುಕ್ತಾ ಇದ್ದಾರೆ. ನೀವು RBIಗೆ ಅಷ್ಟು ಈಜಿಯಾಗಿ ಹೋಗೋದಕ್ಕಾಗೋದಿಲ್ಲ. ಯಾವೇ RBI ಆಫೀಸ್ಗೆ ಹೋಗಿ ನೋಡಿ, ದೊಡ್ಡ ದೊಡ್ಡ ಗೇಟ್ಗಳು, ವ್ಯಾನ್ಗಳು, ಪೊಲೀಸ್ ವ್ಯಾನ್ಗಳು. ಆದರೆ ಮುಂದೆ ಫ್ರಂಟ್ ಲೈನ್ ಸೋಲ್ಜರ್ಸ್ ನಾವು ಬಿಟ್ಬಿಡ್ತೀವಿ ಎಲ್ಲರೂ ಒಳಗಡೆ. ಹೊಡೆಯೋದೊಂದು ಬಾಕಿ ಮೇಡಮ್. 5,000 ಸುಮಾರು 100 ಜನ ಸತ್ತಿದ್ದಾರೆ. ಆದರೂ ಕೂಡ ನಾವೇನು ಮಾತಾಡಿಲ್ಲ. ಯಾತಕ್ಕೆ? ಇದು ಒಂದು ದೊಡ್ಡ ಒಂದು ಸವಾಲನ್ನು ನಾವು ಎದುರಿಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಒಂದು ನೀವು ಹೇಳಿದ್ದು ತುಂಬಾ ವ್ಯಾಲಿಡ್ ಪಾಯಿಂಟ್ ಅಂತ ಅನ್ಸುತ್ತೆ. ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗಿತ್ತು. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಯೂನಿಯನ್ಗಳು ಮತ್ತು ಅಸೋಸಿಯೇಷನ್ ತಗೊಂಡ್ರೆ, ಯಾಕಂದ್ರೆ RBI ತಾವು ಹೇಳಿದಾಗ ಒಂದು ಭದ್ರಕೋಟೆಯಲ್ಲಿ ಇರುತ್ತೆ. ಡೇ ಟು ಡೇ ಬೇಸಿಸ್ ಅಲ್ಲಿ ಗ್ರಾಹಕರ ಪ್ರಶ್ನೆಗಳು, ಅವರ ವರ್ತನೆಗಳು ಮತ್ತು ಅವರ ಬೇಕು ಬೇಡಗಳು ಆ ಬ್ರಾಂಚ್ ಅಲ್ಲಿ ಕುಳಿತಿರುವಂತಹ ಸಿಬ್ಬಂದಿಗಳಿಗೆ ಮತ್ತು ಮ್ಯಾನೇಜರ್ಗಳಿಗೆ ಗೊತ್ತಿರುತ್ತೆ, ನನ್ನ ಏರಿಯಾದ ಜನರ ಮೆಂಟಾಲಿಟಿ ಏನು ಅಂತ. ಈ ಹಿನ್ನೆಲೆಯಲ್ಲಿ ನೀವು ಸರಿಯಾದ ಸಲಹೆ ಸೂಚನೆಗಳನ್ನ ಕೊಡ್ತಿದ್ರೇನು, ಆ ರೂಲ್ಸ್ ತಂತಾನೆ ಬೆಳಿಗ್ಗೆ ತಂದು ರಾತ್ರಿ ವಾಪಸ್ ತೆಗೆದುಕೊಳ್ಳೋದಕ್ಕಿಂತ ತಮ್ಮ ಸಲಹೆ ಸೂಚನೆ ಅಭಿಪ್ರಾಯಗಳನ್ನ ಪಡೆದಿದ್ರೆ ಈ ತರ 20, 30, 40 ರೂಲ್ಸ್ ರೆಗ್ಯುಲೇಷನ್ಸ್ ಆಗ್ತಿರ್ಲಿಲ್ಲ ಅಂತ. ಓಕೆ, ಕಂಟಿನ್ಯೂ ಸರ್. ಮೇಡಮ್, ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಈ ನೋಟು ನಮಗೆ ಅವರು ಸಪ್ಲೈ ಮಾಡುವಾಗ ನಾವು ಹಗಲು ರಾತ್ರಿ ದುಡಿತಾ ಇದ್ದೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ನಿಂಗ್ 6 o'clock ಕೊಡ್ಬೋದಾಯ್ತಲ್ಲ ಈ ದುಡ್ಡು ನಮಗೆ. ಅವ್ರು ದುಡ್ಡು ಕೊಡ್ತಾ ಇದ್ದಿದ್ದು 11 ಗಂಟೆಗೆ ದುಡ್ಡು ಕೊಡೋರು, ನಾವು ಬೇರೆ ಶಾಖೆಗೆ ಅದನ್ನ ತಲುಪಿಸ್ಬೇಕಾದ್ರೆ ಮಧ್ಯಾಹ್ನ ಆಗೋದು. ಜನಕ್ಕೆ ಏನು ಅಂದ್ರೆ ಬೆಳಿಗ್ಗೆಯಿಂದ ನಾನು ರಾತ್ರಿ 1 ಗಂಟೆ ತನಕ ನಿಂತಿದ್ದೀನಿ ಅಂತ. RBI ಅವರು 24 hours ಯಾಕೆ ಕೆಲಸ ಮಾಡಲಿಲ್ಲ ನೋಡಿ. ಇವತ್ತಿನ ಪೇಪರ್ ಅಲ್ಲಿ ಆಮೇಲೆ ಇವರು ಹನುಮಂತಯ್ಯ ಅವರು ಈಗ ತಾನೇ ಅಲ್ಲ, ಇವತ್ತಿನ ಪೇಪರ್ ಅಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೇರ್ಮನ್ ಹೇಳಿದ್ದಾರೆ, ಎಂಪ್ಲಾಯೀಸು ಹಗಲು ರಾತ್ರಿ ದುಡಿದಿದ್ದಾರೆ, 2 ದಿವಸ ಸ್ಪೆಷಲ್ ಲೀವ್ ಕೊಡ್ತಾ ಇದ್ದೀವಿ ಅಂತ. ಆ ಒಂದು ಇದನ್ನ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾಕೆ 24 hours ಕೆಲಸ ಮಾಡಲಿಲ್ಲ? ಆಮೇಲೆ ಈಗ ಹನುಮಂತಯ್ಯ ಅವರು ಹೇಳ್ತಾ ಇದ್ರು ಸುಮಾರು ಜನ ಸತ್ತಿದ್ದಾರೆ ಈ ನೋಟ್ ಇದರಲ್ಲಿ ಎಕ್ಸ್ಚೇಂಜ್. ಯಾವ ಕಾರಣಕ್ಕೆ ಸತ್ತಿದಾರೋ ಗೊತ್ತಿಲ್ಲ. ಆಮೇಲೆ ಗೊತ್ತಿಲ್ಲ ಮೇಡಮ್, ಅದು ಎಲ್ಲ ಇಟ್ ಹ್ಯಾಸ್ ಟು ಬಿ ಇಂಟರಾಗೇಟೆಡ್. ಒಂದು ಬ್ಯಾಂಕ್ ನಲ್ಲಿ ಸತ್ತಿರೋದು ಯಾರು ಮಾತಾಡ್ತಾ ಇಲ್ಲ. ಬ್ಯಾಂಕ್ ಅಲ್ಲಿ ಸತ್ತಿರೋದು, ಬ್ಯಾಂಕ್ ಅಲ್ಲಿ ಕೊಲಾಪ್ಸ್ ಆಗಿ ಸಿಬ್ಬಂದಿಗಳು ಸತ್ತಿರೋದು ಯಾರು ಹೇಳ್ತಾ ಇಲ್ವಲ್ಲ. ಹೌದು, ನಮ್ಮ ಬ್ಯಾಂಕ್ ಅಲ್ಲಿ ಸಾಕಷ್ಟು ಜನ ಸತ್ಯ. ಎರಡನೇದು ಇನ್ನೊಂದು ಹೇಳ್ತಾ ಇದ್ದಾರೆ, ನೀವು ಹೋದಾಗ 24,000ಕ್ಕೆ ಬದಲು ಈಗ ನಿಮ್ಮ ಇವರು ನಿಮ್ಮ ಪಬ್ಲಿಕ್ ಟಿವಿನವರು ಯಾರೋ ಹೇಳ್ತಾ ಇದ್ರು, ಒಬ್ಬ ಸಿಬ್ಬಂದಿ ನನಗೆ 12,000 ಕೊಟ್ಟಿದ್ದಾರೆ. ಬ್ಯಾಂಕ್ನವ್ರು ಇನ್ನೇನ್ ಮಾಡ್ತಾರೆ? ನಿಮಗೆ ಸಪ್ಲೈ ಮಾಡಿದರೆ ತಾನೆ, RBI ನವರು ಸಪ್ಲೈ ಮಾಡಿದ್ರೆ ತಾನೆ ನಾನು ಕೊಡೋದು ಮೊಟ್ಟ ಮೊದಲನೇದು. ಇನ್ನೂ ಒಂದು ವಿಷಯ ಹೇಳ್ತೀನಿ ಕೇಳಿ. ಯಾವಾಗ ಈ ಸ್ಕೀಮ್ 8ನೇ ತಾರೀಕು 9ನೇ ತಾರೀಕು ಅನೌನ್ಸ್ ಮಾಡಿದ್ರಲ್ಲ, 24,000 ಒಂದು ಕ್ಯಾಪ್ ಅಂತ ಮಾಡಿ ವಾರಕ್ಕೆ ಅದೆಲ್ಲ ಮಾಡೋದು, ದೇರ್ ಈಸ್ ಅ ಸೈಂಟಿಫಿಕ್ ರೀಸನ್. ನೀವು ಎಂಟೈರ್ ದೇಶದಲ್ಲಿ, ಎಂಟೈರ್ ಕಂಟ್ರಿನಲ್ಲಿ 80% ಆಫ್ ದಿ ಪ್ರತಿಶತ 80% 20 ರೂಪಾಯಿಗಿಂತ ಕಮ್ಮಿ ಖರ್ಚು ಮಾಡ್ತಾರೆ. ಅದು ಒಂದು ರಿಸರ್ಚ್ ಇದೆ ಅದಕ್ಕೆ. ಅಂದ್ರೆ 80% of the people, you have to understand. ಖರ್ಚು ವೆಚ್ಚದ ಮೇಲೆ ನಿಯಂತ್ರಣ ಹಾಕೋದು ಯಾರು? 24 ರೂಪಾಯಿ ಖರ್ಚು ಮಾಡ್ತೀನೋ 25 ರೂಪಾಯಿ ಖರ್ಚು ಮಾಡ್ತೀನಿ ನನ್ನ ಅವಶ್ಯಕತೆಗೆ ಅನುಗುಣವಾಗಿ. ಇವತ್ತು ನಾನು 24 ದೇಶದ ಆರ್ಥಿಕ ವ್ಯವಸ್ಥೆ ಸುಧಾರಣೆಗೋಸ್ಕರ ಮಾಡ್ತಾರೆ. ಎಷ್ಟು ದಿನ
50 ದಿನ ಕೇಳಿದಾರಲ್ಲ ಕೊನೆಗೆ 5,000ಕ್ಕಿಂತ ಜಾಸ್ತಿ ನೀವು 108 ಪ್ರಶ್ನೆ ಕೇಳೋವರೆಗೂ ನಮ್ಮನ್ನ ತೆಗೆದುಬಿಟ್ಟಿದ್ರಲ್ಲ, ಅದಕ್ಕೆ ಕಾಸ್ಟ್ ಆಫ್ ಮೈ ಲೈಫ್. ಅಲ್ಲ ಅದು ತೆಗೆದುಬಿಟ್ರಲ್ಲ ಮೇಡಮ್. ಅದಕ್ಕೆ ಹೇಳೋದು ಪೂರ್ವ ತಯಾರಿ ಇರಲಿಲ್ಲ ಅಂತ. ಎಸ್ ಶ್ರೀನಿವಾಸ್ ಸರ್, ಈಗ ತಾವೇ ಹೇಳಿದ್ರೆ ಬ್ಯಾಂಕ್ ಸಿಬ್ಬಂದಿಗಳು ಅಲ್ಲ ಸೈಂಟಿಫಿಕ್, ಇಟ್ಸ್ ನಾಟ್ ಸೈಂಟಿಫಿಕ್. ಅವ್ರು ಹೇಳ್ತಾ ಇರೋದು ಒಬ್ಬ ಅಥಾರಿಟಿಯಾಗಿ ಹೇಳ್ತಾ ಇದ್ದಾರೆ. ಹಳ್ಳಿಗಳಲ್ಲ ಸರ್. ಇವತ್ತು ನಾನು 100 ರೂಪಾಯಿ ಖರ್ಚು ಮಾಡಿದೆ, ಬರೋಕ್ ಆಟೋದಲ್ಲಿ ಬಂದೆ, ಮನೆಯಿಂದ ಊಟ ತಂದಿದ್ದೆ, ತಿಂದೆ, ಹೋಗುವಾಗ ಪಬ್ಲಿಕ್ ಟಿವಿ ಗಾಡಿ ಡ್ರಾಪ್ ಮಾಡ್ತು. ನಾಳೆ ನಾನು ಏನೋ ನನ್ನ ಮಗನಿಗೆ ಏನೋ ತಗೊಂಡ್ ಹೋಗ್ಬೇಕು, ನನ್ನ ಖರ್ಚು 1000 ರೂಪಾಯಿ ಆಗುತ್ತೆ. ಇಲ್ಲ ನೀವು 24 ರೂಪಾಯಿ ಖರ್ಚು ಮಾಡಿ ಅಂದ್ರೆ ನೋ, ದಟ್ಸ್ ನಾಟ್ ಫೇರ್. ನನ್ನ ಖರ್ಚುಗಳನ್ನ ಲೆಕ್ಕಾಚಾರ ಖರ್ಚು ಮಾಡಿ ಅಷ್ಟೇ ಖರ್ಚು ಮಾಡಿ ಕಾರ್ಡ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಪ್ಲಾಸ್ಟಿಕ್ ಕಾರ್ಡ್ ಯೂಸ್ ಮಾಡಿ ಡಿಜಿಟಲ್ ಮಾಡಿ ಅಂತ ಹೇಳ್ತಾರೆ. ಓಕೆ ಡಿಜಿಟಲ್, ಓಕೆ ಎಸ್ ಪುಟ್ಟಸ್ವಾಮಿ ಅವರೇ, ಇನ್ನೊಂದು ವಾದ ಇದೆ. ಗೋ ಡಿಜಿಟಲ್ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇವ್ರ ಹತ್ರ ಹಣ ಇಲ್ಲ ಪಂಪ್ ಮಾಡೋದಿಕ್ಕೆ, ಪ್ರಿಂಟಿಂಗ್ ಕೆಪಾಸಿಟಿ ತುಂಬಾ ಕಡಿಮೆ ಇದೆ. ಇನ್ನೂ ಕೂಡ ಇವನ್ ಬ್ಯಾಂಕ್ ಯೂನಿಯನ್ಸ್ ಕೂಡ ಹೇಳ್ತಾ ಇರೋದು ಟಿಲ್ ಮಾರ್ಚ್ ವರೆಗೂ ಇದು ಸುಧಾರಿಸೋ ಯಾವುದೇ ಲಕ್ಷಣ ಇಲ್ಲ ಅಂತ. ಹೀಗಾಗಿ ಈ ಒಂದು ಸ್ಕ್ಯಾರ್ಸಿಟಿನ ಫಿಲ್ ಮಾಡೋದಕ್ಕೆ ಗೋ ಡಿಜಿಟಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಡಿಜಿಟಲ್ ಓಕೆ, ನಮ್ಮಲ್ಲಿರುವಂತಹ ನ್ಯೂನ್ಯತೆಗಳು ಎಷ್ಟಿದೆ ಅಂದ್ರೆ ಬರೀ ಒಂದು 10% ಅಷ್ಟೇ ಇದೆ ಅನ್ನುವಂಥದ್ದು. ಸೊ ಇದು ಯಾವ ರೀತಿ ನ್ಯಾಯ ಅಂತ ಅದು ಬೇರೆ ಪ್ರಶ್ನೆ. ಈಗ ಗೋ ಡಿಜಿಟಲ್ ಅಂತಕ್ಕಂಥದ್ದು ಉದ್ದೇಶ ಒಂದು ಮನಿ ಖರ್ಚು ಮಾಡ್ತಕ್ಕಂಥದ್ದನ್ನ ಬ್ಲ್ಯಾಕ್ ಮನಿ ಖರ್ಚು ಮಾಡ್ತಕ್ಕಂಥದ್ದನ್ನ ತಡೆ ಹಿಡಿಬೇಕು ಅಂತಕ್ಕಂಥದ್ದು ಒಂದು. ಎರಡನೇದೇನು ಅಂತ ಹೇಳಿದ್ರೆ ಅಲ್ಲಿ ಬರ್ತಕ್ಕಂಥದ್ದು ಅಕೌಂಟಬಲ್ಲೇ ಆಗಬೇಕು, ಪ್ರತಿಯೊಬ್ಬರೂ ಅಕೌಂಟಬಲಿ ಇರಬೇಕು. ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಬ್ಲ್ಯಾಕ್ ಮನಿ ಇರ್ತಕ್ಕಂಥವ್ರು ಯೂಸ್ ಮಾಡ್ತಕ್ಕಂಥದ್ದನ್ನ ಆಗಬಾರ್ದು, ಎಲ್ಲರೂ ಅಕೌಂಟಬಿಲಿಟಿಗೆ ಬರಬೇಕು ಅಂತಕ್ಕಂಥ ಸದುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ಈಗೇನಾಗಿದೆ, ಬ್ಲ್ಯಾಕ್ ಮನಿ ಇರ್ತಕ್ಕಂಥವ್ರು 1 ರೂಪಾಯಿ ಕಡೆಗೆ 100 ರೂಪಾಯಿ ಖರ್ಚು ಮಾಡ್ತಾ ಇದ್ರು. ಇವತ್ತು 100 ರೂಪಾಯಿ ಖರ್ಚು ಮಾಡ್ತಾ ಇರ್ತಕ್ಕಂಥವನು ಒಂದೇ ಬೆಲೆ, 1 ರೂಪಾಯಿ ಸಂಬಳ ತಗೊಳ್ತಕ್ಕಂಥವನು ಒಂದೇ ಬೆಲೆ. ಆದ್ದರಿಂದ ಸಾಮಾನ್ಯ ಜನರಿಗೆ ಯಾರು ಹೆಣ್ಸಾಕಿದ ಕಜ್ಜಾಯ ಅಂತ ಸಂಬಳ ತಗೊಂಡು ಜೀವನ ಮಾಡ್ತಾ ಇದ್ದಾರೋ ಯಾರೇ ಆಗಲಿ ಎಲ್ರಿಗೂ ಸಮಾನ ಆಗುವಂತ ಒಂದು ಪರ್ಚೇಸಿಂಗ್ ಕೆಪಾಸಿಟಿ ಬರಲಿ ಅಂತಕ್ಕಂಥದ್ದೇ ಇದರ ಉದ್ದೇಶ. ಅದು ಬಿಟ್ಟು ಕೋಟಿಗಟ್ಟಲೆ ದುಡ್ಡಿರ್ತಕ್ಕಂಥವನು ಒಂದು ಸೈಟ್ ತಗೊಳ್ತೀನಿ ಅಂತ ಹೇಳಿದ್ರೆ ಅಲ್ಲ, ಒಂದು ಸೈಟ್ ತಗೊಳ್ತೀನಿ ಅಂದ್ರೆ 10 ಲಕ್ಷ ಸೈಟ್ಗೆ 1 ಕೋಟಿ ಕೊಡ್ತೀನಿ ಅಂತಾನೆ. ಇವನ ತಕ್ಷಣ ಮಾಡಬೇಕು, ಅದನ್ನ ರಿಸ್ಟ್ರಿಕ್ಟ್ ಮಾಡಕ್ ಬಂದಿರೋದು. ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಹೌದು, ಹಾಗೆ ಬ್ಯಾಂಕಿಂಗ್ ಸುಧಾರಣೆ ಡಿಜಿಟಲ್ ಬೇರೆ ಏನಾದ್ರೂ ಸುಧಾರಣೆಗೆ ಅವ್ರು ಹೇಳಿದ್ರು. ಅಲ್ಲ, ಅವರು ತರಬೇಕಾದ್ರೆ ಹೇಳಿದ್ರು ನಮ್ಗೆ 50 ದಿವಸ ಟೈಮ್ ಕೊಡಿ ಅಂತ ಕೇಳಿದ್ದಾರೆ. 50 ದಿವಸದಲ್ಲಿ ನಾವು ಸುಧಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿಸೆಂಬರ್ ಎಂಡ್ ಮುಗೀತದಲ್ಲ, ಡಿಸೆಂಬರ್ ಎಂಡ್ ಆದ್ಮೇಲೆ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಯಾವ್ದಕ್ಕೆ ಇರ್ಬೋದು, ಬ್ಲಾಕ್ ಮನಿ ಕಳ್ಳ ಕಾಕರಿಗಿರ್ಬೋದು, ಕಾನೂನಿನ ಪ್ರಕಾರವಾಗಿ ಖರ್ಚು ಮಾಡ್ತಕ್ಕಂಥ. ಹನುಮಂತಯ್ಯ ಸರ್, ಎಲ್ಲಾ ನೋಟ್ಗಳಲ್ಲೂ ಒಂದು ಪ್ರಾಮಿಸ್ ಇರುತ್ತೆ ಸರ್. I promise to pay the bearer the sum of 100 rupees. मैं धारक को 100 रुपए अदा करने का वचन देता हूँ ಅಂತ ಹೇಳಿ ನಮ್ ದುಡ್ಡನ್ನ ನಮ್ಗೆ ಕೊಡಕ್ಕಾಗಲ್ಲ ಅಂದ್ರೆ ಯಾಕೆ ಬೇಕಿದೆ ಹೇಳಿ? ತಗೊಳ್ಳಿ, ಅದನ್ನ ಕಾನೂನು ತಗೊಳ್ಳಿ ಅಂತ. ನಾನು ಈಗಲೇ ಬರ್ತಾ ಇಲ್ಲ. ಕಾನೂನಿನ ಬದ್ಧವಾಗಿ ತಗೊಳ್ಳಿ, ಕಾನೂನಿನಲ್ಲಿ ಡ್ರಾ ಮಾಡಿ. ಹೌದು, ದೇಶದ ದೃಷ್ಟಿಯಿಂದ ಒಂದು ಕಾನೂನು ಮಾಡಿದ್ದೇವೆ. ಇವತ್ತಿನ ಪರಿಸ್ಥಿತಿಗೆ ಆ ಕಾನೂನು ಒಳಪಟ್ಟು ತಗೊಳ್ಳಿ, ಡ್ರಾ ಮಾಡಿ, ಬೇಡ ಅಂತ ಹೇಳೋದಿಲ್ಲ. 8 ದಿನ ಇದೆ ಪುಟ್ಟಸ್ವಾಮಿ ಸರ್, 8 ದಿನ ಟೈಮ್ ಕೊಟ್ಟಿದ್ದೀವಿ ನಾವು ಜನ. ಈಗ ನೀವು ಕಾನೂನುಬದ್ಧವಾಗಿ, ನೀವು ಪಾರದರ್ಶಕವಾಗಿ ಅಂತ ಜನರ ಕಾನೂನು ಮತ್ತು ಬದ್ಧತೆಯನ್ನ ಪ್ರಶ್ನೆ ಮಾಡ್ತಿರಲ್ಲ, ನೀವು ಪೊಲಿಟಿಕಲ್ ಪಾರ್ಟೀಸ್ ಅವ್ರು ನಿಮ್ಮನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಅಂದ್ರೆ ಆಯೋಗ ಶಿಫಾರಸು ಮಾಡಿದ್ರೆ ಅದಕ್ಕೆ ಅಧಿಕಾರಿಗಳ ಹತ್ರ ಯಾರೋ ಅಧಿಕಾರಿಗಳ ಹತ್ರ ರೈಡ್ ಆಗ್ತಾ ಇರೋದೆಲ್ಲ ಸಿಕ್ಬಿಟ್ಟು ನೋಡಿ, ಮ್ಯಾನೇಜರ್ ನಿಮ್ಮಿಂದನೇ ಅಂತ ದೇಶದ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಮ್ಯಾನೇಜರ್ ಅಂತ ಹೇಳ್ತಾ ಇಲ್ಲ, ಎಲ್ಲರಲ್ಲೂ ಇದ್ದಾರೆ. ಹಾಗೆ ಬ್ಯಾಂಕ್ ನಲ್ಲೂ ಕಳ್ಳರಿದ್ದಾರೆ ಅಂತ ಹೇಳಿದ್ವಿ ಅಷ್ಟೇ, ಎಲ್ಲರಲ್ಲೂ ಇದೆ. ಎಲ್ಲರೂ ಇರೋ ಕಳ್ಳರಿಗೆ ಲೆಕ್ಕ ಹಾಕಿದ್ರೆ ಬ್ಯಾಂಕ್ ಅಲ್ಲಿ ಇರೋ ಕಳ್ಳರು ಬಹಳ ಕಡಿಮೆ. ಆದ್ರೆ 140% ಕಳ್ಳರು ಸಿಗ್ತಾರೆ, ಬಟ್ ಬ್ಯಾಂಕ್ ಅಲ್ಲಿ 0.04% ಕಳ್ಳರು ಸಿಕ್ಕಿದ್ದಾರೆ. ಅವರು ದೊಡ್ಡ ಪ್ರಮಾಣದ ಸ್ವಿಂಡಲ್ ಮಾಡಕ್ ಸಾಧ್ಯ ಇಲ್ಲ. 15 ಲಕ್ಷ ಕೋಟಿ ನಿಮಗೆ ಬಂದಿರೋದು, 15 ಲಕ್ಷ ಕೋಟಿಲಿ 15 ಲಕ್ಷ ರೂಪಾಯಿ ಅವ್ರು ಹೆಚ್ಚು ಕಮ್ಮಿ ಮಾಡಿರ್ಬೋದು, 1.25 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಮಾಡಿರ್ಬೋದು.
ದಟ್ ಇಸ್ ಅ ಮೀಗರ್ ಅಮೌಂಟ್ ನನ್ನ ಪ್ರಕಾರ. ಆದರೆ ಇನ್ನು ಉಳಿದ ದೊಡ್ಡ ಹಣವನ್ನು ಬ್ಯಾಂಕ್ನವ್ರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿಭಾಯಿಸಿದಾರಲ್ಲ, ಅವ್ರಿಗೆ ಏನಾದರೂ ಕಾಂಪೆನ್ಸೇಷನ್ ಸರ್ಕಾರ ಘೋಷಣೆ ಮಾಡಿದೆಯಾ? ನೀನು ದೇಶಕ್ಕೋಸ್ಕರ ದುಡಿಯ ಹಗಲು ರಾತ್ರಿ ಅಂತ ಹೇಳ್ತಿದಾರಲ್ಲ, ಬಿಟ್ಬಿಡಿ. ಶ್ರೀನಿವಾಸ್ ಹೇಳ್ತಿದ್ರು ಬ್ಯಾಂಕ್ನವರೇ ಸತ್ತು ಬಿಟ್ಟಿದ್ದಾರೆ. ಒಂದ್ ನಿಮಿಷ ಸಾವಿರಾರು ಕೋಟಿ ಸಿಕ್ಕಿದೆಯಲ್ಲ, ಮತ್ತೆ ಯಾರು ಅದಕ್ಕೆ ಹೇಳ್ತೀನಿ ನಾನು, ಅದಕ್ಕೆ ಹೇಳ್ತೀನಿ. ಸಾವಿರಾರು ಕೋಟಿ ಬ್ಯಾಂಕ್ನವರು ಎಷ್ಟೊಂದು ಸಾವಿರಾರು ಕೋಟಿ ಅದ್ರಲ್ಲಿ ಕಳ್ಳನೋಟು ಜಾಸ್ತಿ ಇದಾವೆ. ಯಾರ ಕಾಲದಲ್ಲಿ ಬಂತು ಮೇಡಮ್? ಅಲ್ಲ, ರವಿ ಸುಬ್ರಹ್ಮಣ್ಯ ಅವರು ನಮ್ಮಂತವ್ರು ಬಾಯಿಗೆ ಬಂದಿದ್ ಮಾತಾಡಿದ್ರೆ ಬ್ಯಾಂಕಲ್ಲಿ ಲೆಕ್ಕ ಹಾಕಕ್ಕಾಗಲ್ಲ. ಬ್ಯಾಂಕ್ನವ್ರು ಕರೆಕ್ಟ್ ಲೆಕ್ಕ ಹಾಕಿ ಹೇಳ್ತಾರೆ, ಎಷ್ಟು ಸುಳ್ಳು ಬಂದಿದೆ, ಎಷ್ಟು ಕಳ್ಳ ನೋಟ್ ಬಂದಿದೆ ಹೇಳ್ತಾರೆ. ನಾವು ಬಾಯಿಗೆ ಬಂದಿದ್ದು ಮಾತಾಡೋದು ಬೇಡ. ಬಟ್ ನಾನು ಹೇಳ್ತಿದ್ದೀನಿ, ಶ್ರೀನಿವಾಸ್ ಹೇಳ್ತಿದ್ರು ಬ್ಯಾಂಕ್ನವರೇ ಸತ್ತಿದ್ದಾರೆ ಸರ್ ಅಂತ. ಒಂದು ತಿಳ್ಕೊಬೇಕು, ಬ್ಯಾಂಕ್ನವ್ರಿಗೆ ಕನಿಷ್ಠ ಪಕ್ಷ ಇನ್ಶೂರೆನ್ಸ್ ಆದರೂ ಇರುತ್ತೆ. ಆನ್ ಡ್ಯೂಟಿಲಿ ಸತ್ತರೆ, ಬೀದಿಲಿ ನಿಂತ್ಕೊಂಡು ಸತ್ತಿದಾರಲ್ಲ, ಅವ್ರಿಗೆ ₹1 ಘೋಷಣೆ ಮಾಡಿಲ್ವಲ್ಲ ಈ ಸರ್ಕಾರ ಪರಿಹಾರ ಕೊಡ್ತೀನಿ ಅಂತ. ನಾಚಿಕೆ ಆಗೋದಿಲ್ಲ? ಕಳ್ಬಟ್ಟಿ ಕುಡಿದು ಸತ್ತವ್ರಿಗೆ ಘೋಷಣೆ ಮಾಡ್ತೀವಿ. ಬಿಟ್ಬಿಡಿ, ಅದನ್ನ ಕೇಳೋದಿಲ್ಲ ನಾನು. ಕಳ್ಬಟ್ಟಿ ಕುಡಿದವ್ರ, ಸಾರಾಯಿ ಕುಡಿದವ್ರನ್ನ, ಸ್ಕಾಚ್ ಕುಡಿದವ್ರ ಸತ್ತವ್ರಿಗೆ ಕೇಳೋದಿಲ್ಲ. ಆದ್ರೆ ಬೀದಿಲ್ ನಿಂತ ಸತ್ತವ್ರಿಗೆ ಪರಿಹಾರ ಕೊಡ್ಬೇಕು. ಹಾರ್ಟ್ ಅಟ್ಯಾಕ್ ಆದ್ರೆ ಅದಕ್ಕೆ ಬ್ಯಾಂಕ್ ಕಾರಣನಾ? ಇದಕ್ಕೋಸ್ಕರ ಇದೇ ಕಾರಣನಾ? ಸ್ವಾಮಿ ಸರ್, ನೀವು ಬಿಡಿ, ಪ್ರತಿಯೊಂದಕ್ಕೂ ಸರ್ಕಾರ ಮಾಡಿದ್ರೆ ಯಾರು ಮಾತಾಡೋದಿಲ್ಲ, ಜನಕ್ಕೆ ಗೊತ್ತಾಗುತ್ತೆ ಸರ್ಕಾರ ಯಾರ ಪರವಾಗಿದೆ ಜನ ತೀರ್ಮಾನ ಮಾಡ್ತಾರೆ. ಈ ಸರ್ಕಾರ ಕರೆಕ್ಟ್ ಇಷ್ಟೆಲ್ಲ ಗೊಂದಲಗಳು ಉಂಟಾದ ಮೇಲಾದ್ರೂ ನಮ್ಮ ದೇಶದಲ್ಲಿ ಕನಿಷ್ಠ 1 ಡಜನ್ನು ಫಾರ್ಮರ್ ಫೈನಾನ್ಸ್ ಮಿನಿಸ್ಟರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಬಿಜೆಪಿ ಫೈನಾನ್ಸ್ ಮಿನಿಸ್ಟರ್ಗಳು. ಒಂದಾದ್ರೂ ಮನಮೋಹನ್ ಸಿಂಗ್ ಅವ್ರನ್ನ ಬಿಡಿ, ಅವ್ರದ್ದು ಪ್ರೈಮ್ ಮಿನಿಸ್ಟರ್ ಅವರು ವಿರೋಧ ಪಕ್ಷದಲ್ಲಿ ಇದ್ದಾರೆ, ಬಿಟ್ಬಿಡಿ. ನಾನು ಹೇಳ್ತಿರೋದು ಬಿಜೆಪಿಯಲ್ಲೇ ಅರ್ಥಮಂತ್ರಿಗಳಾಗಿ ಯಾರು ರಿಟೈರ್ ಆಗಿದ್ದಾರೆ ಅವ್ರನ್ನಾದ್ರೂ ಕನ್ಸಲ್ಟ್ ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಏನೇ ಆಗ್ಲಿ ವೀಕ್ಷಕರೇ, ಈ ಡಿಮಾನಿಟೈಸೇಷನ್ ನಿಂದ ಪೆಡಂಭೂತವಾಗಿ ಬೆಳೆದು ನಿಂತಿರುವ ಭ್ರಷ್ಟಾಚಾರವನ್ನ ಮುಗಿಸ್ಬೇಕು ಅಂತ ಲೆಕ್ಕ ಹಾಕಿದ್ರೆ, ಆದ್ರೆ ಭ್ರಷ್ಟಾಚಾರಕ್ಕೆ ತನ್ನನ್ನ ತಾನು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಜನ ₹2,000ಗೋಸ್ಕರ ಪರದಾಡ್ತಾ ಇದ್ರೆ, ಕಾಳಧನಿಕರು ಹೊಸ ನೋಟ್ಗಳನ್ನ ಮುದ್ರಿಸಿ ಒತ್ತಿ ಒತ್ತಿ ಮನೆಯಲ್ಲಿ ಕೂಡಿಡ್ತಾ ಇದ್ದಾರೆ. ಇದು ಹೇಗೆ ಅನ್ನುವಂತ ಪ್ರಶ್ನೆಯನ್ನು ಕೆದಕ್ತಾ ಹೋದ್ರೆ ಡಿಮಾನಿಟೈಸೇಷನ್ ಏನಾಗುತ್ತೋ ಏನೋ. 8 ದಿನ ಇದೆ, ಕಾದ್ ನೋಡೋಣ. ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಾಂಬ್ ಸಿಡಿಸ್ತೀನಿ, ನಾನು ಮಾತಾಡಿದ್ರೆ ಭೂಕಂಪ ಆಗತ್ತೆ ಅಂತ ಇದ್ದಂಥ ಪಾರ್ಲಿಮೆಂಟೇ ನಡಗತ್ತೆ, ದೇಶ ಅಂತೂ ನಡಗಲೇಬೇಕು. ಅಲ್ಲೋಲಲ ಕಲ್ಲೋಲ ಆಗುತ್ತೆ ಅಂತಿದ್ದ ರಾಹುಲ್ ಗಾಂಧಿ ಇವತ್ತು ಬಾಂಬನ್ನು ಅವರ ಪ್ರಕಾರ ಸ್ಫೋಟಿಸಿದರು. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ಸಹರಾ ಹಾಗೂ ಬಿರ್ಲಾ ಕಂಪನಿಗಳಿಂದ 40.1 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ. 6 ತಿಂಗಳಲ್ಲಿ 9 ಬಾರಿ ಈ ಹಣ ಸಂದಾಯವಾಗಿದೆ ಅಂತ ರಾಹುಲ್ ಸಾರ್ವಜನಿಕ ಸಭೆಯಲ್ಲಿ ಆರೋಪವನ್ನು ಮಾಡಿದರು. ಎಸ್ಸಿನ ಆರ್ಬೈನಿಂದ ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಕಾಯ್ದೆ. ರಿಸರ್ವ್ ಬ್ಯಾಂಕ್ ವಿರುದ್ಧ ಸಿಡಿದೆದ್ರು ಬ್ಯಾಂಕ್ನ ಸಿಬ್ಬಂದಿ. ದೇಶಾದ್ಯಂತ 4 ದಿನ ಪ್ರತಿಭಟನೆಗೆ ಬ್ಯಾಂಕ್ ಸಿಬ್ಬಂದಿ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 28ರಂದು ಸಂಜೆ ಸಾಂಕೇತಿಕ ಪ್ರತಿಭಟನೆ, ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಾರೆ. ಡಿಸೆಂಬರ್ 29ರಂದು ಕಪ್ಪು ಪಟ್ಟಿ ಧರಿಸಿ ಕೆಲಸವನ್ನು ನಿರ್ವಹಿಸೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ.